ಶರಣು ಹೇ ಗಣಪನೆ ಶರಣು ಬೆಳಗಲೇ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ವಿಶ್ವೇಶ್ವರಯ್ಯ ಜಯಂತಿ ದಿನಾಚರಣೆ ಮತ್ತು ಉತ್ತಮ ಸೇವೆ ಸಲ್ಲಿಸಿದ ಪಾಲಿಕೆಯಲ್ಲಿ ಸೇವಿಸಿದವರಿಗೆ ವಿಶ್ವೇಶ್ವರಯ್ಯ ಪ್ರಶಸ್ತಿ ಕೊಡುವ ಮೂಲಕ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದಾರೆ. ನಾವು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಮನೆ ಮುಖ್ಯ ಆಯುಕ್ತರಲ್ಲಿ ಮನವಿ ಮಾಡಿದ್ದೀವಿ. ಮುಖ್ಯ ಆಯುಕ್ತರು, ವಿಶೇಷ ಆಯುಕ್ತರು ಮತ್ತು ವಿಶೇಷ ಆಯುಕ್ತರ ಆಡಳಿತದವರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ಇಂಜಿನಿಯರ್ಗಳಿಗೆ ಪ್ರಶಸ್ತಿ ಕೊಡಬೇಕು ಅಂತ ಅವರನ್ನು ಮನವಿ ಮಾಡಿಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರು ಪ್ರಶಾಂತ್ ಇಂಜಿನಿಯರ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಕ್ಷೇಮಾಭಿವೃದ್ಧಿ ಸಂಘದ ಆತ್ಮವಾಗಿ ಸ್ವಾಗತವನ್ನು ಅವರು ಮಾಡಿರುವ ಈ ಅಧ್ಯಕ್ಷರಾಗಿ ಈ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರಥಮ ಆಚರಣೆ ಅವರು ಈ ಪರಿಸರದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಪುರಸ್ಕೃತರಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಸಮ್ಮಾನ ಅಂತ ಮಾಡಿ ನಮ್ಮ ಪ್ರಥಮ ಸಭೆಯಲ್ಲಿ ಈ ತರ ಪುರಸ್ಕೃತರಿಗೆ ಇಷ್ಟ ಆಯ್ತು. 5+4+4 16 ಜನರಿಗೆ ಒಂದು ಏನು ಪುರಸ್ಕಾರ ಬಂದಿದೆ. ಅವರಿಗೆ ನಮ್ಮ ಶುಭಾಶಯಗಳು. ಅವರಿಂದ ಬಿಜೆಪಿಯಲ್ಲಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟಕರ. ನಮಗೆ ಅದು ಬರೀ 2.5 ವರ್ಷದಲ್ಲಿನೇ ಗೊತ್ತಾಗ್ತಾ ಇದೆ. ನೀವೆಲ್ಲರೂ 30 ವರ್ಷ ಹೇಗೆ ಸೇವೆ ಮಾಡ್ತೀರಿ ಅಂದ್ರೆ ನಿಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ ಅಂತ ನಾವು ಭಾವಿಸಬೇಕಾಗಿರುತ್ತದೆ. ಸೊ ಅವರೆಲ್ಲ ಇಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರುವುದು, ಇಂಜಿನಿಯರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರುವುದು, ನಮ್ಮ ಮಾನ್ಯ ವಿಶ್ವೇಶ್ವರಯ್ಯ ಅವರು ಇಟ್ಟಿರುವ ಈ ಪರಂಪರೆ ಏನಿದೆ, ನಮ್ಮ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಇಂಜಿನಿಯರ್ ಅವರು ತಮ್ಮ ಸಮರ್ಪಣಾ ಭಾವನೆಯಿಂದ ದೇಶಕ್ಕಾಗಿ ರಾಷ್ಟ್ರ ಕಟ್ತಾ ಇರುವುದು, ರಾಷ್ಟ್ರ ಸಮಾಜ ಕಟ್ತಾ ಇರುವುದು, ಈ ಎಲ್ಲ ವಿಚಾರಗಳು ತಾವು ಮಾಡಿ ಕಟ್ತಾ ಇದ್ದೀರಿ, ಕಷ್ಟ ಕೂಡ ಪಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು. ಸುಮಾರು ಕೆಲಸಗಳು ಇವೆ. ಅವರು ಇಲ್ಲಿಂದ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಫಸ್ಟ್ ಕೆಲಸ ಮಾಡಿದರು. ಆಮೇಲೆ ಅಲ್ಲಿ ಅವರು ರಾಜಸ್ಥಾನದಲ್ಲಿಯೂ ಕೂಡ ಬೇರೆ ಬೇರೆ ಸ್ಥಾನಗಳಲ್ಲಿ ಕೆಲಸ ಮಾಡಿದರು. ಇಲ್ಲಿ ಬಂದರು ಮತ್ತು ಇಲ್ಲಿಂದ ಸುಮಾರು ಬಹಳ ಮಹತ್ವದ ಕೆಲಸವನ್ನು ಮಾಡಿ ಈ ನಮ್ಮ ಕರ್ನಾಟಕ ರಾಜ್ಯ ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದಲ್ಲಿ ಒಂದು ಶ್ರೀಮಂತವಾದ ಉನ್ನತವಾದ ರಾಜ್ಯ ಇದೆ ಅಂತ ಹೇಳಬೇಕಾದ್ರೆ ಅದಕ್ಕೆ ಕಾರಣ ಕೂತರು ಅಂದರೆ ಮಹಾರಾಜರು ಮತ್ತು ಸರ್ ವಿಶ್ವೇಶ್ವರಯ್ಯ ಅವರು. ಹೀಗಾಗಿ ಅವರಿಬ್ಬರು ಸೇರಿ ರಾಜರು ಅಂದರೆ ಆಡಳಿತ ನಡೆಸೋರು, ಆ ಟೈಮ್ ರಾಜರು ಅವರು ಮತ್ತು ಇಂಜಿನಿಯರ್ ಸೇರಿನೇ ಕಟ್ಲಕ್ಕೆ ಆಗ್ತದೆ ಒಂದು ದೊಡ್ಡ ಸಮಾಜ, ದೊಡ್ಡ ರಾಷ್ಟ್ರ, ದೊಡ್ಡ ರಾಜ್ಯ ಚೆನ್ನಾಗಿ ಶ್ರೀಮಂತವಾದ ವ್ಯವಸ್ಥೆಯನ್ನು ಆಗಬೇಕಾದ್ರೆ ಈ ಎರಡು ಕೈಗೊಳಿಸೋದು ಬಹಳ ಇಂಪಾರ್ಟೆಂಟ್.